ರವಿ, ಅಪ್ಪ ನಾನು ಪಾಸ್ ಮಾಡಿಬಿಟ್ಟೇನಪ್ಪ. ಗೊತ್ತಾಯ್ತಪ್ಪ, ಅದಕ್ಕೆ ನಾ ಬಂದಿತ್ತು. ಕಲ್ಕಟ್ಟ ಎಕ್ಸಾಮಿನೇಷನ್ ಪಾಸ್ ಮಾಡ್ತೇನಪ್ಪ. ಲಂಡನ್ ಅದು ಪಾಸ್ ಮಾಡ್ತೇನಪ್ಪ. ದುಬೈದು ದುಬೈ ಅಪ್ಪ, ಆತರ ನಾನು ಕೇಳಿಲ್ವಲ್ಲಪ್ಪ. ಅದನ್ನೇ ಗೊತ್ತಿಲ್ಲ ಅಂದ್ಮೇಲೆ ಯಾಕಪ್ಪ ಓದ್ಬೇಕು? ಅಂದ್ರೆ ನೋಡು, ಇದುವರೆಗೂ ನೀನು ಓದ್ತೀನಿ ಹಿಂದೆ ನಿನ್ನ ಮಾತು ನಾ ಕೇಳಿದೆ. ಇನ್ನು ಮೇಲೆ ನಾನು ಹೇಳ್ದ ನೀನು ಕೇಳ್ಬೇಕು. ಈ ಪುಸ್ತಕನೆಲ್ಲ ಮೂಟೆ ಕಟ್ಟಿ ಎಸ್ಬಿಟ್ಟು ಬಾ ನನ್ನ ಜೊತೆಲಿ ಆಫೀಸ್ಗೆ. ಅಪ್ಪ, ಆ ಕಲ್ಕತ್ತಾ ಬೇಕಾದ್ರೆ ಬಿಟ್ಬಿಡ್ತೀನಿ, ಆದ್ರೆ ಲಂಡನ್ ಮಾತ್ರ. ಲಂಡನ್ ಬೇಡ, ವಾಷಿಂಗ್ಟನ್ ಬೇಡ, ಇವತ್ತಿಂದ ನೀವು ಓದೋದೇ ಬೇಡ. ಅಪ್ಪ ಹೇಳೋ ಮಾತೇ ಇದು. ನಾನೇ ಹೇಳ್ತಾ ಇದ್ದೀನಿ. ನಿಮ್ಮಮ್ಮ ಹೋದ್ಮೇಲೆ ಅಪ್ಪ ಅಮ್ಮ ಎಲ್ಲ ನಾನೇ. ನಾನು ಹೇಳ್ದಾಗ ಕೇಳ್ಬೇಕು. ನಡಿ ನನ್ನ ಜೊತೆ ಆಫೀಸ್ಗೆ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ನಮಸ್ಕಾರ. ಗುಡ್ ಮಾರ್ನಿಂಗ್ ಸರ್. ನಮಸ್ತೆ. ಗುಡ್ ಮಾರ್ನಿಂಗ್ ಸರ್. ಮ್ಯಾನೇಜರ್, ನಮ್ಮ ಸ್ಟಾಫ್ನೆಲ್ಲ ಸ್ವಲ್ಪ ರೂಮ್ ಕರ್ಕೊಂಬನ್ನಿ. ಎಸ್ ಸರ್. ಅಲ್ಲಿ ಕೂತ್ಕೊಳ್ಳಯ್ಯ. ಸರಿಯಾಗಿ ಕೂತ್ಕೊಳ್ಳೋ. ಹಿಂದೆ ಕೂಗುತ್ತೆ. ಗಂಭೀರವಾಗಿ ಕೂತ್ಕೋ ಅಂತೆ. ಎಸ್ ಸರ್. ಮ್ಯಾನೇಜರ್, ಇವತ್ತಿಂದ ನಿಮ್ಮೆಲ್ಲರಿಗೂ ನಮ್ಮ ರವಿನೇ ಬಾಸ್. ಆಫೀಸ್ ಡೀಲಿಂಗ್ಸ್ ಏನಿದ್ರು ಇನ್ಮೇಲೆ ಅವನ ಹತ್ರ ಇಟ್ಕೋಬೇಕು. ಓಕೆ ಸರ್. ನೀವೇನು ಹೋಗ್ಬೋದು. ಥ್ಯಾಂಕ್ ಯು ಸರ್. ಅಪ್ಪ, ಲಂಡನ್ ಎಕ್ಸಾಮ್ ಒಂದು ಮುಗಿಸ್ಕೋತೀನಿ, ಆಮೇಲೆ ಬೇಕಾದ್ರೆ. ಶಟ್ ಜವಾಬ್ದಾರಿಯಿಂದ ಆಫೀಸ್ ಫೈಲ್ಗಳಿಗೆ ಸೈನ್ ಮಾಡೋದನ್ನ ಕಲಿ. ಇನ್ನೊಂದ್ಸಾರಿ ಲಂಡನ್ ಗಂಡನ್ ಅಂತ ಉಸಿರತ್ರ ಕುತ್ತಿಗೆ ಮುರಿದು ಬಿಡ್ತೀನಿ. ಬಾಸು ಅಂತೀಯಾ, ಕುತ್ತಿಗೆನ ಮುರಿತಿ ಅಂತೀಯಾ? ಅಪ್ಪ ಅನ್ನೋ ಮಾತಾ ಇದು? ರವಿ, ನಮ್ಮ ಬೀದಿ ಹುಡುಗರೆಲ್ಲ ನಿನಗಿಂತ ಚಿಕ್ಕವರು, ನಿನ್ ಜೊತೆಲೆ ಓದ್ದವರು. ಅವರೆಲ್ಲ ಮದುವೆ ಮಾಡ್ಕೊಂಡು ಪ್ರತಿದಿನ ಸಾಯಂಕಾಲ ಹೆಂಡತಿನ ಕರ್ಕೊಂಡು ಪಾರ್ಕ್ ಹೋಗಿ ಸಿನಿಮಾಗೆ ಅಂತ ಹೋಗ್ತಿರ್ಬೇಕಾದ್ರೆ ನೋಡಕ್ಕೆ ಎಷ್ಟು ಸಂತೋಷವಾಗುತ್ತೆ. ನೀನು ಇದೆಯಾ ನೋಡು, ಒಂಟಿ ಗೂಬೆ. ನೋಡಯ್ಯ ರವಿ, ನೀನು ಬೇಗ ಮದುವೆ ಮಾಡ್ಕೊಳಯ್ಯ. ಒಂದು ಗಂಡು ಮಗುನ ಎತ್ತಿ ನನ್ನ ಕೈ ಕೊಟ್ಬಿಡಯ್ಯ. ನನ್ನ ಮೊಮ್ಮಗನ ಮುದ್ದಾಡಬೇಕು ಅನ್ನೋ ಆಸೆ. ಇದು ನನ್ನ ಆಸೆ ಅಲ್ಲಯ್ಯ, ನಿಮ್ಮ ಅಮ್ಮನ ಆಸೆಯೂ ಅದೇ ಆಗಿತ್ತು. ಹಾಗಲ್ಲ ಅದು ಅವಳ ಆತ್ಮಕ್ಕೆ ಶಾಂತಿ ಸಿಗುತ್ತೋ ಏನೋ. ನೋಡು, ಇವತ್ತು 6 ಗಂಟೆಗೆ ಹೆಣ್ಣು ನೋಡಕ್ ಹೋಗ್ತಾ ಇದ್ದೀನಿ. ಬಂದು ನೋಡಿ ಒಪ್ಪಿಗೆ ಕೊಡು. 6 ಗಂಟೆಗೆ ರೆಡಿ ಆಗಿರು. ಸಂಬಂಧ ಗ್ಯಾರಂಟಿ ಕುದುರುತ್ತೆ. ಸ್ವೀಟ್ಸ್ ತಗೊಳ್ಳಿ. ನನಗೆ ಬೇಡಮ್ಮ ಸ್ವೀಟು. ಪರವಾಗಿಲ್ಲ, ಶುಗರ್ ಕಂಪನಿ ಡೈರೆಕ್ಟ್ ಆಗಿದ್ದವನು. ನನಗೂ ಸ್ವೀಟ್ಗೂ ಬಹಳ ದೂರ. ಅವ್ರಿಗೆ ಬಲವಂತ ಮಾಡಬೇಡಿ, ನಾನು ತಗೋತೀನಿ. ತಗೊಳ್ಳಿ. ಬೇಡ ಅನ್ನೋ. ಬೀಗರ ಮನೆ ಕಣ ಇದು, ಬಿಗಿಯಾಗಿರೋ. ನನಗೆ ಶುಗರ್ ಇಲ್ವಲ್ಲಪ್ಪ. ತಗೊಳ್ಳಿ ಬಿಡಿ, ಋಣ ಇದೆ ಅಂತ ಕಾಣಿಸುತ್ತೆ. ಸರೋಜಮ್ಮ, ಬೇಗ ಹೋಗಿ ಹೆಣ್ ಕರ್ಕೊಂಬನ್ನಿ. ಹೋಗಿ ಹೋಗಿ. ಹೆಣ್ಣು ಬರ್ತಾ ಇದೆ, ಬೇಗ ನುಂಗು. ಆ ಕಾಲ್ ಬಂತು. ಭಾಸ್ಕರ್ ರಾಯರೇ, ಇದು 3ನೇ ಸಾರಿ ಮನೆಗೆ ಬರ್ತಾ ಇರೋದು, ಜ್ಞಾಪಕ ಇದೆಯೋ? ಹೌದೇ? ಮೊದಲನೇ ಅವಳು ಇವ್ರ ಅಕ್ಕ ಲಕ್ಷ್ಮೀನ್ ನೋಡೋದಿಕ್ಕೆ ಪೂರ್ವ ಬಾಗಿಲಿಂದ ಬಂದ್ರಿ. ನಿಮ್ ಸುಪುತ್ರ ಬೇಡ ಅಂದ. ಅವಳನ್ನ ಯಶವಂತಪುರದ ವೆಂಕಟೇಶನ್ ಕೊಟ್ಟು ಮದುವೆ ಮಾಡಿಸ್ತೆ. 2ನೇ ಅವಳು ಇವ್ರ ಅಕ್ಕ ಸೀತುನ್ ನೋಡೋದಿಕ್ಕೆ ಪಶ್ಚಿಮದ ಬಾಗಿಲಿಂದ ಬಂದ್ರಿ. ನಿಮ್ ಸುಪುತ್ರ ಅವಳನ್ನೂ ಬೇಡ ಅಂದ. ಸರಿ, ಏನೋ ಜಯನಗರ ಜಯರಾಮನ್ ಕೊಟ್ಟು ಮದುವೆ ಮಾಡಿಸ್ತೇನಿ. ಈಗ ಉತ್ತರ ಬಾಗಿಲಿಂದ ಬಲಗಾಲಿಟ್ಟು ಬಂದಿದ್ದೀರಿ. ಇವಳು 3ನೇ ಅವಳು ಲತಾ. ಚೆನ್ನಾಗಿ ನೋಡಿ ತೀರ್ಮಾನ ಮಾಡಿ ಒಪ್ಪಿಗೆ ಕೊಟ್ಬಿಡಿ ಮಿಸ್ಟರ್ ರವಿ. ದಕ್ಷಿಣಕ್ಕೊಂದು ಬಾಗಿಲು ಉಳ್ಕೋತಲ್ಲ. 4 ಬಾಗಿಲು ಇರೋದಕ್ಕಿದೆ ಅರಮನೆನೆ. ಇಲ್ಲಿ ಇನ್ನೊಂದು ಬಾಗಿಲು ಇಲ್ಲ, ಇನ್ನೊಂದು ಹೆಣ್ಣು ಇಲ್ಲ. ಹೌದೌದು, ಬೇಗ ಒಪ್ಪಿಗೆ ಕೊಡಿ. ನೋಡಿ ಸರೋಜಮ್ಮ, ನಾವು ನಿಮ್ ಸಂಬಂಧ ಬೆಳೆಸಬೇಕು ಅಂತ ನಿರ್ಧಾರ ಮಾಡಿದ ಮೇಲೆ ವಿಷಯ ಮುಗಿದೋಯ್ತು. ನಾನು ಗೆರೆ ಹಾಕಿದ್ರೆ ನನ್ನ ಮಗ ದಾಟೋದೇ ಇಲ್ಲ, ಅಲ್ವೇ ನಮ್ಮ ಮಗನೇ? ಹೌದಪ್ಪ. ಅಪ್ಪ, ನನಗೆ ಮದುವೆ ಬೇಡಪ್ಪ. ನಾನು ನಿನ್ನ ಆಫೀಸ್ ನೋಡ್ಕೊಂಡಿರ್ತೀನಪ್ಪ. ಆಫೀಸ್ಗೆ ಹೋಗೋರೆಲ್ಲ ಮದುವೆ ಆಗಿಲ್ವೇನೋ? ಒಬ್ಬಳ ಸುಮ್ಮನೆ ಬೇಡಪ್ಪ. ಈ ಮಾತು ಹೇಳಿಲ್ಲ. ಕೇಳಿದ್ನಲ್ಲಪ್ಪ, ನಿನ್ನ ಮಾತು ಕೇಳಿ ಇಲ್ಲಿ ಬಂದಿದ್ದಾಯ್ತು, ಹೆಣ್ಣು ನೋಡಿದ್ದಾಯ್ತು, ತಿಂಡಿ ತಿಂದಿದ್ದಾಯ್ತು, ಹೋಗೋಣಪ್ಪ. ನಿನ್ನ ನಂಬಿ ಇಷ್ಟೊಂದು ಏರ್ಪಾಡು ಮಾಡಿದೆ ನೋಡು. ಮಣ್ಣು ಕುದುರೆ ನಂಬಿ ನೀರಿಗಿಡ್ದಂಗಾಯ್ತಲ್ಲೋ. ಅಮ್ಮನ ಹಣ ನಿಂಗೆ, ನನಗೆ ಮದುವೆ ಬೇಡ. ಹೋಗ್ರಿ ಸುಮ್ಮನಿರಪ್ಪ. ಅಲ್ಲ, ಏನೋ ನಿಮ್ಮಗ ವಿದ್ಯಾವಂತ ಅಂತ ಹೆಣ್ಕೊಡಕ್ ಮುಂದೆ ಬಂದ್ರೆ ಬೇಡ ಅಂತಾನಲ್ಲ. ನಾನು ದೊಡ್ಡ ಮನುಷ್ಯನ ಮಗ ಅಂತ 108 ಹೆಣ್ಣು ತೋರಿಸ್ತೆ.
ಹೋದ್ ಕಡೆಯಲ್ಲೆಲ್ಲ ವಾಂಗಿ ಬಾತು, ಕೇಸರಿ ಬಾತು, ಲಾಡು, ಜಿಲೇಬಿ ಎಲ್ಲ 2 ಪ್ಲೇಟ್ ಮುದುಗ್ ಬಿಡ್ತಾನೆ. ಹೆಣ್ ತೋರಿಸಿದ್ರೆ ಮಾತ್ರ ಬೇಡ ಅನ್ಬಿಡ್ತಾನೆ. ಅರೆ ಹೋಗ್ರಿ, ಯಾವ ಬೋಳಿ ಮಗ ನಿನ್ ಮಗನ್ ಹೆಣ್ ತೋರಿಸ್ತಾನೆ? ಎದ್ದೋಡ್ರಿ ಮೇಲೆ. ಅಪ್ಪ ನಿನ್ ಬದುಕಿರ್ಬೇಕಪ್ಪ. ಸಾಧ್ಯವಿಲ್ಲ. ನೀನ್ ಸಾಯ್ಬಾರ್ದಪ್ಪ. ಸಾಯ್ಲೇಬೇಕು. ಅಪ್ಪ ಬೇಡಪ್ಪ. ನಾ ಸತ್ರೇನೆ ಒಳ್ಳೇದು. ಅಪ್ಪ ಬೇಡಪ್ಪ. ಅಪ್ಪ ನನ್ ಮಾತು ಕೇಳಪ್ಪ. ಅಲ್ಲಪ್ಪ, ನನ್ಗೆ 2 ಅಪ್ಪಂದಿರೋ ಇದ್ದಾರೆ. ಒಬ್ಬ ಹೋಗ್ಬಿಡ್ಲಿ ಅಂತ ಹೇಳೋಕೆ. ಏನಂದೆ? ಆ ದಳ್ಳಾಲಿ ನನ್ನ ಮಗ ಹನುಮಂತಾಚಾರಿ ಅವನೇನಂದ ನನಗೆ? ಅದ್ ಯಾವ ಗೋಳಿ ಮಗ ನಿನ್ನ ಮಗನ ಹೆಣ್ ಕೊಡ್ತೀನಿ, ನಾನು ನೋಡ್ತೀನಿ ಅನ್ನೋಲು. ಅಂದ್ರೆ ಏನಂತೆ? ಒಳ್ಳೆ ತಾನೇ ಹೇಳ್ದ. ನನ್ನ ಮಾತು ಕೇಳಿದಿರೋ ಮಗ ನನ್ನ ಈ ಮರಣಕ್ಕೆ ಕಾರಣ ಅಂತ ಕಾಗದ ಬರೆದಿಟ್ಟು ಸಾಯ್ತೀನೋ? ನಾ ಸತ್ರು ಪೊಲೀಸ್ನವ್ರು ನಿನ್ನ ಬಿಡಬಾರ್ದು ಕಣೋ. ಬೇಡಪ್ಪ, ನೀನು ಹೋಗ್ಬೇಡಪ್ಪ. ನೀನ್ ನೋಡಿದ ಹೆಣ್ಣ ನಾನ್ ಮದುವೆ ಮಾಡ್ಕೋತೀನಪ್ಪ. ಬೇಡಪ್ಪ, ನಾನು ನಿನ್ನ ಹೆಣ್ಣು ನೋಡಲ್ಲ. 8 ದಿನ ವಾಯ್ದೆ ಕೊಡ್ತೀನಿ. ನೀನೇ ಒಂದು ಹೆಣ್ಣನ್ನು ನೋಡ್ಕೊಂಡು ಅವಳನ್ನ ಈ ಮನೆ ಕರ್ಕೊಂಡು ಬಂದು, ಅಪ್ಪ ನೋಡಪ್ಪ ನೀನು ಸೊಸೆ ಅಂತ ಹೇಳ್ಬೇಕು. ಅಪ್ಪ ಹೇಳೋ ಮಾತೇ ಇದು. ನಿಮ್ಮಮ್ಮ ನಾನೇ ಕಣೋ. ಬೇಡ, ನಾನೇ ಹುಡ್ಕೋತೀನಿ, ಕರ್ಕೊಂಡು ಬರ್ತೀನಿ. ವರಲಕ್ಷ್ಮಿ, 8 ದಿನ ವಾಯ್ದೆ ಕೊಟ್ಟಿದ್ದೀನಿ. ನನ್ನ ಪುತ್ರ ಏನು ಮಾಡ್ತಾನೆ ಅಂತ ನೋಡ್ಕೊಂಡು ಬರ್ತೀನಿ. ಜಯ ಬಜರಂಗ ಬಲಿ, ಶ್ರೀರಾಮ ಭಕ್ತ, ಗಾಳಿ ಹನುಮಂತರಾಯ, ವೀರಾಂಜನೇಯ, ಎಲ್ರಿಗಿಂತ ಜಾಸ್ತಿ ಶಕ್ತಿ ನನಗೆ ಕೊಟ್ಟು ನನ್ನನ್ನು ಕಾಪಾಡಪ್ಪ. ಕಾಪಾಡು 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 ಕಾಪಾಡಪ್ಪ 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 ಕಾಪಾಡು 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 ಕಾಪಾಡು. ತಗೋ ಮಂಗಳಾರತಿ, ಎಲ್ಲ ಒಳ್ಳೇದಾಗತ್ತೆ. ಬಾಯಿ ತೆಗಿ. ಅವ್ರು ನಿಮ್ಮಪ್ಪ ಎಷ್ಟು ದಿನ ಟೈಮ್ ಕೊಡ್ತಾರ? 8 ದಿವಸ. 8 ದಿನ ಆಯ್ತು ಬಿಡು. ಇನ್ನು 8 ದಿನದಲ್ಲಿ ಆರಾಮಾಗಿ ಒಂದು ಹುಡುಗಿ ಹುಡುಕ್ಬಿಡ್ತೀಯ. ನಾನ್ ಹುಡುಕೋ ಹಾಗಿದ್ರೆ ಸ್ನೇಹಿತ ಅಂತ ನಿನ್ನ ಹತ್ರ ಯಾಕೆ ಬರ್ತಿದ್ದೆ ಮಾರುತಿ? ನೀನೇ ಹುಡುಕ್ ಕೊಡ್ಬೇಕು. ನಾನಾ? ಅಯ್ಯೋ ಅಪ್ಪ ಆಂಜನೇಯ, ಈ ಮಾರುತಿ ಭಕ್ತನಿಗೆ ಇಂಥದೊಂದು ಶೋಧನೆನಾ? ಬೇಡಪ್ಪ. ನನಗೋಸ್ಕರ ನಾನು ಕೇಳ್ತಿರೋದು. ಮತ್ತೆ ನಮ್ಮ ಅಪ್ಪಂಗೋಸ್ಕರ. ನಿಮ್ಮಪ್ಪನ್ಗ? ಅವ್ರನ್ನ ಉಳಿಸ್ಕೊಳಕಲ್ವೇ? ಓ, ಅವನನ್ನು ಉಳಿಸೋಗೋಸ್ಕರನಾ? ಹಾಗಾದ್ರೆ ಒಂದು ಒಳ್ಳೆ ಐಡಿಯಾ ಹೇಳ್ತೀನಿ. ಹೇಳ್ತೀಯೋ? ಅವನು ನೋಡ್ತಾ ಇದ್ದಾನೆ, ಸ್ವಲ್ಪ ಹತ್ರ ಬಾ. ನೋಡು, ಹೋಗೊಂದು ಪಾರ್ಕಲ್ಲಿ ಕೂತ್ಕೋ. ಒಳ್ಳೆ ಸುಂದರವಾದ ಹೆಂಗ್ ಯಾರಾದ್ರೂ ಬಂದ್ರೆ ಅವಳೇ ನೋಡ್ತಿರು. ಸ್ವಲ್ಪ ಹತ್ರಕ್ಕೆ ಹೋಗು. ಹಲೋ ಅನ್ನು ಒಂಚೂರು ಸ್ಮೈಲ್ಗಿಲ್ಲ ಏನಾದ್ರೂ ಕೊಟ್ರೆ, ನಿಮ್ಮ ಹೆಸರೇನು ಅಂತ ಕೇಳು. ಹೆಸರೇನಾದ್ರೂ ಹೇಳಕ್ ಬಂದ್ರೆ ಇನ್ನೂ ಸ್ವಲ್ಪ. ಆಂಜನೇಯ ನೋಡ್ತಿದ್ದಾನೆ. ಅಷ್ಟೇ. ನನಗೆ ಗೊತ್ತೇ ಇರ್ಲಿಲ್ಲ ನೋಡು. ಈಗ ಗೊತ್ತಾಯ್ತಲ್ಲ. ಯಾವ ಪಾರ್ಕು? ಯಾವುದೋ ಒಂದು ಪಾರ್ಕು. ಹೋಗು. ಹಲೋ, ನಿಮ್ ಹೆಸರು? ನೀನ? ಬರೇದ್ರೆ ಎಷ್ಟು ಚೆನ್ನಾಗಿತ್ತು. ನಮ್ಮ ಅಪ್ಪ 8 ದಿವಸ ಕೊಟ್ಬಿಟ್ರು. ಆದ್ರೆ ನಮ್ಮ ಮಾರುತಿ ಬಹಳ ಬುದ್ಧಿವಂತ. ಒಂದೇ ದಿವಸದಲ್ಲಿ ಸಿಗ್ಬಿಟ್ರು ನೋಡಿ. ಏನ್ ಹೇಳ್ತಿದ್ದೀರಾ ನೀವು? ಅದು ಅದು ನಮ್ಮ ಪರಿಸ್ಥಿತಿ ಬಹಳ ವಿಚಿತ್ರವಾಗಿದೆ. ಅಪ್ಪ ಹಾಸಿಗೆ ಅಲ್ಲ ಹಗ್ಗ ನೇಣು ಹಾಕೊಂಡು, ಅದು ನಿಮ್ಗೀಗ ಅರ್ಥವಾಗೋದಿಲ್ಲ. ಮದುವೆ ಆದ್ಮೇಲೆ ಎಲ್ಲ ಅರ್ಥವಾಗುತ್ತೆ. ಏನ್ ಹೇಳ್ತಿದ್ದೀರಾ ನೀವು? ಏನಿಲ್ಲ, ಮದುವೆ ಆದ್ಮೇಲೆ ಎಲ್ಲ ಅರ್ಥವಾಗುತ್ತೆ ಅಂದ್ರೆ. ಹಿಂಗ್ ಕೊಡ್ರಿ. ಹಿಂಗೇನು ಏನ್ ಬೇಕಾದ್ರೆ ಕೊಡ್ರಿ. ಅಯ್ಯೋ ಬಿಟ್ರೆ ಈಗ ತಾನೇ ನೀವು ನಮ್ಗೆ ಸಿಕ್ಕಿದ್ದೀರಾ. ನಾನಾಗೆಲ್ಲ ಬಿಡೋದಿಲ್ಲ. ಅಯ್ಯೋ, ಕಾಪಾಡಿ. ಕಾಪಾಡೋದೆ, ನಾನು ಕಾಪಾಡ್ತೀನಿ. ಎಲ್ಲ ಮದುವೆ ಆದ್ಮೇಲೆ. ರಜಾ ಎಲ್ಲ ಆಫೀಸಿಗೆ ಇವತ್ತಾರು ನೆಮ್ಮದಿಯಾಗಿ ನಿದ್ದೆ ಮಾಡೋಣ ಅನ್ನೋದಿಲ್ಲ ಈ ಮನೆಯಲ್ಲಿ. ಯಾವನವನು 8 ಸಾರಿ ಬದಲು ಹೋಗ್ತಾನೆ. For more updates, like, comment, subscribe to our channel.